ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಎರಡನೇ ಪ್ರೋಮೋ ಆಲೆ ರಿವ್ಯೂ ಮಾಡಾಯಿತು. ಎಲ್ಲರೂ ಫಸ್ಟ್ ಪ್ರೋಮೋ ರಿವ್ಯೂ ಮಾಡ್ಬಿಟ್ಟು ಎರಡನೇ ಪ್ರೋಮೋ ರಿವ್ಯೂ ಮಾಡ್ತಾರಲ್ವಾ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂದ್ಬಿಟ್ಟು ಸೆಕೆಂಡ್ ಪ್ರೋಮೋನ ರಿವ್ಯೂ ಮಾಡ್ಬಿಟ್ಟು ಫಸ್ಟ್ ಪ್ರೋಮೋನ ರಿವ್ಯೂ ಮಾಡ್ತಿದ್ದೀನಿ. ಆ ಥರ ಏನಿಲ್ಲ, ಏನಂದ್ರೆ ಇವಾಗ ತಾನೇ ಬಿಟ್ಟಿದ್ರಲ್ವಾ, ಅದಕ್ಕೆ ಸೆಕೆಂಡ್ ಪ್ರೋಮೋನೇ ಫಸ್ಟ್ ರಿವ್ಯೂ ಮಾಡಿದೆ. ಎಸ್, ಮೊದಲನೇ ಪ್ರೋಮೋದಲ್ಲಿ ಸೆಕೆಂಡ್ ಟಾಸ್ಕ್ನ ಕೊಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ಒಂದು ಹಗ್ಗ ಕೊಟ್ಟಿರ್ತಾರೆ, ಆ ಹಗ್ಗದಲ್ಲಿ ಕಲರ್ 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 ವಿಚ್ ಕಲರ್ ಸೊ ಕಲರ್ ಹಗ್ಗ ಇರುತ್ತೆ. ಆ ಹಗ್ಗದ ಫಸ್ಟ್ ಮೇ ಬಿ ಅದು ಪುಲ್ ಮಾಡಬೇಕು ಅಂತ ಅನ್ಸುತ್ತೆ. ಈ ಜಿಮ್ ಅಲ್ಲಿ ಯಾರು ವರ್ಕೌಟ್ ಮಾಡ್ತಿರ್ತಾರಲ್ಲ, ಅಲ್ಲಿ ಒಂದು ರೋಪ್ ಇದು ಎಕ್ಸರ್ಸೈಸ್ ಇರುತ್ತಲ್ಲ, ಮೇ ಬಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಇಲ್ಲಿ ನಮ್ ತ್ರಿವಿಕ್ರಮ್ ಅವರು ಜಿಮ್ ಮಾಸ್ಟರ್ ಆಗಿರೋದ್ರಿಂದ, ಜಿಮ್ ಟ್ರೈನರು, ಮೇ ಬಿ ಹೆಲ್ಪ್ ಆಗ್ಬೋದು. ಸೊ ಇಲ್ಲಿ ಯಾರು ತ್ರಿವಿಕ್ರಮ್ ವರ್ಸಸ್ ನಮ್ಮ ಹನುಮಂತ ಅವ್ರು ಇದ್ದಾರೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಆ ಒಂದು ಕಲರ್ ಏನಿದೆ ಆ ಫುಲ್ ರೋಪ್ ಅಲ್ಲಿ ಫಸ್ಟ್ ಯಾವ್ದು ಸೆಕೆಂಡ್ ಕಲರ್ ಯಾವ್ದಿರುತ್ತೆ ಅದನ್ನ ಹೋಗ್ಬಿಟ್ಟು ಆ ಬಾಕ್ಸ್ ಅನ್ನು ಕೊಟ್ಟಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ಬಾಕ್ಸ್ ಅಲ್ಲಿ ಸೇಮ್ ಆ ರೋಪ್ ಅಲ್ಲಿ ಇರೋ ಕಲರ್ ನ ಆರ್ಡರ್ ವೈಸ್ ಏನಿರುತ್ತೆ ಅದನ್ನ ಜೋಡಿಸ್ಬೇಕಾಗಿರುತ್ತೆ. ಸೊ ಈ ಆಟದಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಕರುನಾಡ ಕಿಲಾಡಿಗಳು ಗೆದ್ದಿದ್ದಾರೆ ಅಂತ. ಒಂದ್ ಕಡೆದು ಕರುನಾಡ ಕದರು, ಇನ್ನೊಂದು ಕರುನಾಡ ಕಿಲಾಡಿಗಳು. ಎಸ್, ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಮೇ ಬಿ ಅಲ್ಲಿ ಪ್ರೋಮೋದಲ್ಲಿ ತೋರಿಸ್ತಿರೋದ್ ನೋಡಿದ್ರೆ ಜಸ್ಟ್ ಮಿಸ್ ಆಗಿದೆ ಅಂತ. ಇನ್ನ ಎರಡು ಏನೋ ಯಾರು ನಮ್ಮ ಹನುಮಂತಣ್ಣ ಇಟ್ಟಿಲ್ಲ, ಅಥವಾ ಎಲ್ಲಾರು ಆ ಒಂದು ಇಟ್ಟಿರೋದು ಆರ್ಡರ್ ವೈಸ್ ರಾಂಗ್ ಆಗಿರ್ಬೋದು. ಸೊ ಇಲ್ಲಿ ಫೈನಲಿ ಕರುನಾಡ ಕಿಲಾಡಿಗಳು ಗೆದ್ದಿದ್ದಾರೆ. ಸೊ ಇಲ್ಲಿ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರುವಂಗೆ ಈ ಒಂದು ಗೇಮ್ ಏನ್ ಕೊಟ್ಟಿದ್ದಾರೆ, ತಂಡಗಳು ಏನ್ ಮಾಡಿದ್ದಾರೆ, ಇದು ಕ್ಯಾಪ್ಟನ್ಸಿ ಮತ್ತೆ ಏನು ನಾಮಿನೇಷನ್ಗೆ ಎಫೆಕ್ಟ್ ಆಗುವಂತದ್ದು. ಮೊದಲನೇ ಗೇಮ್ ಅಲ್ಲೂ ಕೂಡ ನಮ್ಮ ಕರುನಾಡ ಕಿಲಾಡಿಗಳು ಗೆದ್ದು ಯಾರೋ ಒಬ್ರನ್ನ ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ನಾವೆಲ್ಲ ಏನ್ ಅನ್ಕೊಂಡಿದ್ದು ಅಂದ್ರೆ, ಪ್ರೋಮೋ ಹೋಗ್ಬಿಟ್ಟು ಒಬ್ಬೊಬ್ರು ಹೆಸರನ್ನ ತಗೋದಿತ್ತು ಅಂತ. ಹಂಗಾಗಿರೋ ಇಲ್ಲ, 5 ಜನ ತಗೊಂಡಿರ, 5 ಜನನು ಒಬ್ಬೊಬ್ರು ಹೆಸರು ತಗೊಂಡಿರ, ಅಲ್ಲಿಗೆ ಮುಗ್ದೋಗ್ತಿತ್ತು. ಬಟ್ ಆ ತರ ಅಲ್ಲ, ಎಲ್ಲಾರುನು ಒಂದೊಂದು ಹೆಸರು ಕೊಟ್ಟಾಗ ಯಾರ್ದು ಹೈಯೆಸ್ಟ್ ಬರುತ್ತೆ, ಮೇ ಬಿ ಅವರು ಇದಾಗ್ಬೋದು ಅನ್ಸುತ್ತೆ. ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ. ಅಲ್ಲಿ ಮಣ್ಣನ್ನ ತುಂಬಬೇಕಾಗುತ್ತೆ ಅವ್ರ ಫೋಟೋ ಮೇಲೆ. ಇಲ್ಲಿ ಮೊದಲನೇದಾಗಿ ಐಶ್ವರ್ಯ ಅವರೇ ನಾಮಿನೇಟ್ ಆಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋಂಗೆ ಐಶ್ವರ್ಯ ಮೇಲೆ ಸ್ವಲ್ಪ ಎಲ್ಲಾರ್ಗು ಅಸಮಾಧಾನ ಇದ್ದದ್ದು, ಸೊ ಅವ್ರನ್ನೇ ನಾಮಿನೇಟ್ ಮಾಡಿದ್ದಾರೆ. ಈಗ ಎರಡನೇ ನಾಮಿನೇಷನ್, ಎರಡನೇ ಟಾಸ್ಕ್ ಅಲ್ಲೂ ಇವರೇ ಗೆದ್ದಿರೋದ್ರಿಂದ ಎಲ್ಲಾರು ಡಿಸ್ಕಸ್ ಮಾಡಿ ಒಬ್ರನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ. ಈಗ ನಿಮ್ಗೆ ಗೊತ್ತು, ಯಾರು ರಜತ್ ಅವ್ರ ಕಂಡ್ರೆ ಗೌತಮಿಗೂ ಆಗಲ್ಲ ಅಂಡ್ ಚೈತ್ರಕ್ಕೂ ಆಗಲ್ಲ ಅಂತ. ಸೊ ಅಲ್ಲಿ ಡಿಸ್ಕಸ್ ಮಾಡ್ತಾ ತಕೊಂಡಿರೋದ್ರಿಂದ ಇಲ್ಲಿ ರಜತ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಈ ಟಾಸ್ಕ್ ನ ಉಸ್ತುವಾರಿ ಬಂದ್ಬಿಟ್ಟು ಐ ಥಿಂಕ್ ಈ ಕಡೆ ಮೋಕ್ಷಿತ್ ಅವರು, ಈ ಕಡೆ ಗೌತಮಿ ಅವರು ನಡ್ಸ್ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಇಲ್ಲಿ ರಜತ್ ಅವ್ರಿಗೆ ಏನ್ ರೀಸನ್ ಕೊಡ್ತಾರೆ ಅಂದ್ರೆ, ಎಲ್ಲಾರು ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡ್ತಿರೋದು ಇರ್ಬೋದು, ಅವರು ಅವ್ರನ್ನ ಸುಪೀರಿಯರ್ ಅನ್ಕೊಂಡಿರೋದು ಅಂತ ತ್ರಿವಿಕ್ರಮ್ ಅವರು ರೀಸನ್ ಗಳನ್ನ ಕೊಡ್ತಾರೆ. ಅದಕ್ಕೆ ರಜತ್ ಅವರು ಹೌದು ಇಂಡಿವಿಜುವಲ್ ಆಗಿ ಆಡಿ, ಅದ್ರಲ್ಲಿ ಏನ್ ತಪ್ಪು, ಯಾಕೆ ತಾಕತ್ತಿಲ್ವಾ ಅಂತಾರೆ. ಸೆಕೆಂಡ್ ಪಾಯಿಂಟ್, ಅವ್ರನ್ನ ಅವರೇ ಸುಪೀರಿಯರ್ ಅನ್ಕೊಂಡಿದ್ದಾರೆ ಅಂದ ತಕ್ಷಣ ರಜತ್ ಅವರು ಹೌದು ನಾನು ಸುಪೀರಿಯರೇ, ನಾನು ಖರಾಬೆ, ನಾನು ಹಿಂಗೆ ಇರೋದು, ನಾಮಿನೇಷನ್ ಮಾಡಿದ್ರೆ ನಾನು ಚೇಂಜ್ ಆಗ್ಬಿಡ್ತೀನಾ ಅಂತ ಕೌಂಟರ್ ಕೊಡ್ತಾವ್ರೆ. ನಾಮಿನೇಷನ್ ಮಾಡಿದ ತಕ್ಷಣ ನಾನು ಬೇರೆಯವ್ರನ್ನ ಹೀರೋ ಅಂತೀನ, ಇಲ್ಲ ನನಗ್ ನಾನೇ ಹೀರೋ ಅಂದ್ಕೊಂಡು ಫುಲ್ ರೊಚ್ಗೆದ್ದವ್ರೆ. ಎಸ್, ಇಲ್ಲಿ ರಜತ್ ಅವ್ರು ಹೇಳಿದ ಪಾಯಿಂಟ್ ಅಲ್ಲಿ ಎಷ್ಟೋ ಪಾಯಿಂಟ್ ಕರೆಕ್ಟ್ ಆಗಿದೆ, ಇಂಡಿವಿಜುವಲ್ ಆಗಿ ಆಡಿ ಅಂತ. ಯಾಕೆಂದ್ರೆ ಎಷ್ಟೋ ಜನ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಆಡ್ತಿರೋರೆ ಜಾಸ್ತಿ. ಆದ್ರೆ ಇಲ್ಲಿ ಮ್ಯಾಟ್ರ್ ಆಗೋದೇನಂದ್ರೆ, ತಾಕತ್ತಿಲ್ವಾ, ಈ ತರ ವರ್ಡ್ಗಳು ಸ್ವಲ್ಪ ಪ್ರವೋಕಿಂಗ್ ಮಾಡ್ದಂಗಿರುತ್ತೆ. ಸಂಡೇ ವಿತ್ ಸುದೀಪ್ ಅದ್ರಲ್ಲೂ ಕೂಡ ಸ್ವಲ್ಪ ಅವ್ರು ಹೇಳಿದ್ದು ರೀತಿನೂ ಒಂದ್ ಸ್ವಲ್ಪ ಪ್ರವೋಕಿಂಗ್ ಆಗೇ ಇತ್ತು. ಎಸ್, ಇಲ್ಲಿ ರಜತ್ ಆಟ ಆಡ್ತಿರೋದೆಲ್ಲ ಸೂಪರು, ಹೇಳೋ ಇದು ಸೂಪರು, ಹೇಳೋ ವಿಷಯಗಳು ಸೂಪರ್. ಆದ್ರೆ ಹೇಳೋ ರೀತಿ ಏನಿದೆ, ಒಬ್ಬ ಮನುಷ್ಯಂಗೆ ಅಪೋಸಿಟ್ ಇರೋನ್ಗೆ ಅಷ್ಟು ಪ್ರವೋಕ್ ಮಾಡಿದಾಗ ಅವರು ಕೂಡ ಮಾತುಗಳ ಬರ್ತವೆ ಅಂಡ್ ಟಾರ್ಗೆಟ್ ಆಗ್ತಾರೆ. ಸೊ ಇಲ್ಲಿ ಅದೇ ಆಗ್ತಿರೋದು. ನಿಮ್ಗೇನ್ ಅನ್ಸುತ್ತೆ, ರಜತ್ ಮಾತಾಡ್ತಿರೋದು ಸರಿಯಾಗಿದೆನಾ? ನಾನು ಒಪ್ಕೊಳ್ತೀನಿ, ಎಷ್ಟೋ ವಿಷಯಗಳು ಅವ್ರು ಹೇಳೋದು ಕರೆಕ್ಟ್ ಆಗಿದೆ, ಆದ್ರೆ ಹೇಳೋವೇ ನನಗೆ ಅಷ್ಟು ಸರಿ ಅಂತ ಅನಿಸ್ಲಿಲ್ಲ. ನಿಮ್ಗೆ ಹೆಂಗ್ ಅನ್ನಿಸ್ತು? ಇಲ್ಲ ಹಂಗೇ ಮಾತಾಡ್ಬೇಕು, ಅವ್ರು ಆ ವೇನಲ್ಲೇ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಕಮೆಂಟ್ ಅಲ್ಲಿ ತಿಳಿಸಿ. ಏಕೆ ಅಂದ್ರೆ ಎಷ್ಟೋ ಸಲಿ ಈಗ ಚೈತ್ರ ವಿಷಯದಲ್ಲಿ ಆಗಿರ್ಬೋದು, ಆ ಒಂದಷ್ಟು ದಿನ ಚೈತ್ರ ಅವ್ರು ಏನ್ ಮಾತಾಡಿದ್ರು 70% ಪಾಯಿಂಟ್ಗಳು ಕರೆಕ್ಟ್ ಆಗಿತ್ತು, ಬಟ್ ಹೇಳೋ ವೇ ಸರಿ ಇಲ್ಲ ಅನ್ಬಿಟ್ಟು ಅವ್ರನ್ನೇ ಫುಲ್ ಬ್ಲೇಮ್ ಮಾಡಿದ್ರು. ಸೊ ಇಲ್ಲಿ ರಜತ್ ವಿಷಯದಲ್ಲೂ ಹಂಗೆ ಆಗೋ ಸಾಧ್ಯತೆಗಳಿದೆ. ಅಂಡ್ ಈಗ ನೋಡಿ, ನಾಮಿನೇಷನ್ಗೂ ಅಷ್ಟೇನೆ ಏನು ಅಂತಾರಲ್ಲ, ಇರ್ನಾರ್ದೇನೆ ಇರುವೆ ಬಿಟ್ಕೊಂಡ್ರತ್, ಹಂಗಂತೆ ರಜತ್ ಏನ್ ಇದ್ರಲ್ಲ ನಾಮಿನೇಷನ್ಗೆ,
ಆದ್ರೂ ಬೇಡ ಆ ಥರ. ಈಗ ಎಷ್ಟೋ ಜನ ಇಷ್ಟಪಡೋರು ಕೂಡ ರಜತ್ ವಾವ್ ಚೆನ್ನಾಗಿ ಆಡ್ತೇನೆ ಗುರು, ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಒಂದು ಅಪ್ರಿಷಿಯೇಟ್ ಮಾಡೋ ಟೈಮಲ್ಲಿ ಕೆಲವೊಂದು ಪದಗಳು ಬರೋದ್ರಿಂದ ಅವ್ರೂ ಇಷ್ಟಪಡದೆ ಹೋಗೋ ಸಾಧ್ಯತೆ ಇರ್ಬೋದು. ಸೊ ವೋಟಿಂಗ್ ಇದು ಕೂಡ ಕಮ್ಮಿ ಆಗ್ಬೋದು. ವೋಟೇನು ನಂಬಲ್ಲ ಬಿಡಿ, ಯಾಕೆಂದ್ರೆ ಹಂಗಾಗಿದ್ರೆ ಶಿಶಿರ್ ಈ ವಾರ ಎಲಿಮಿನೇಟ್ ಆಗೋ ಚಾನ್ಸೇ ಇರ್ತಿರ್ಲಿಲ್ಲ. ವೋಟ್ ಮೇಲೆ ಡಿಪೆಂಡ್ ಆಗಿದ್ರೆ ಚೈತ್ರಕ್ಕ ಇಷ್ಟು ವಾರ ಉಳಿಯೋ ಚಾನ್ಸೇ ಇರ್ತಿರ್ಲಿಲ್ಲ. ಸೊ ಇಲ್ಲಿ ರಜತ್ ಹೇಳೋ ವಿಷಯಗಳು ಎಷ್ಟೋ ಸರಿ ಇದ್ರೂ ಕೆಲವೊಂದ್ ಕಡೆ ಹೇಳೋ ರೀತಿ ಚೇಂಜ್ ಮಾಡ್ಕೋಬೇಕಂತ ಅನ್ಸುತ್ತೆ. ಇನ್ನ ಅದಾದ್ಮೇಲೆ ಇಲ್ಲಿ ಟೀಮ್ ಡಿವಿಷನ್ ವಿಷಯವಾಗಿ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸ್ತಿದ್ದೀರಾ. ಇಲ್ಲಿ ನೀವು ಬಿಗ್ ಬಾಸ್ ಅವರು ಮಾಡಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಬಿಗ್ ಬಾಸ್ ಅವರು ಇಷ್ಟು ದಿನ ಈ ಸೀಸನ್ ಅಲ್ಲಿ ಮಾಡ್ಕೊಂಡ್ ಬಂದಿರೋ ಒಂದು ಗ್ರೂಪ್ ಡಿವಿಷನ್ ನೋಡಿದ್ರೆ, ಟೀಮ್ ನ ಡಿವೈಡ್ ಮಾಡಿರೋದ್ ಗೊತ್ತಾಗುತ್ತೆ ಎವಿಡೆಂಟ್ ಆಗಿ ಯಾರನ್ನ ಯಾವ ಕಡೆ ಹಾಕ್ಬೇಕು ಅಂತ ಬಿಗ್ ಬಾಸ್ ಅವ್ರು ಹಾಕ್ತಿದ್ದಾರೆ. ಅಂಡ್ ಇಲ್ಲಿ ಈ ಸಲ ಬಿಗ್ ಬಾಸ್ ಅವರು ಡಿವಿಷನ್ ಮಾಡ್ಲಿಲ್ಲ ಅಂದ್ರು ಆ ಸಿಚುವೇಶನ್ ನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಹೇಳ್ದಂಗೆ ಬಿಗ್ ಬಾಸ್ ಅವರು ಸ್ಕ್ರಿಪ್ಟೆಡ್ ಅಂದ್ರೆ ಸ್ಕ್ರಿಪ್ಟ್ ರೆಡಿ ಮಾಡ್ಬಿಟ್ಟು ಹಿಂಗೆ ಮಾತಾಡಿ ಅಂತ ಕೊಡಲ್ಲ, ಈ ತರ ಸಿಚುವೇಶನ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹೆಂಗೆ ಅಂದ್ರೆ ಅವಾಗ ತಾನೇ ಗೊತ್ತು ರಜತ್ ಒಂದಷ್ಟು ಜನಕ್ಕೂ ಅಲ್ಲಿ ಆಗ್ತಿಲ್ಲ. ಸೊ ಇಲ್ಲಿ ರಜತ್ ಅವ್ರನ್ನ ಬೇಕು ಅಂತ ಒಂದ್ ಕಡೆ ಟೀಮ್ಗೆ ಲೀಡ್ರು ಮಾಡ್ತಾರೆ, ಇನ್ನೊಂದ್ ಕಡೆ ತ್ರಿವಿಕ್ರಮ್ನ ಲೀಡ್ರು ಮಾಡ್ತಾರೆ. ಇಲ್ಲಿ ರಜತ್ ಅವರು ಫಸ್ಟ್ ಆಫ್ ಆಲ್ ಯಾರು ಗೌತಮಿ ಮಂಜಣ್ಣನ ಹೋಗಿ ಕೇಳಲ್ಲ ಅಂತ ಅದು ಕ್ಲಿಯರ್ ಆಗಿ ಗೊತ್ತು ಬಿಗ್ ಬಾಸ್ ಅವ್ರಿಗೆ. ಭವ್ಯ ಅವರು 100% ತ್ರಿವಿಕ್ರಮ್ ಅವ್ರ ಗ್ರೂಪ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತು. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ಕೇಳ್ತಾರೆ, ಭವ್ಯ ಅವರು ಓಕೆ ಅಂತಾರೆ. ನೆಕ್ಸ್ಟ್ ಇಲ್ಲಿ ಯಾರು ಗೌತಮಿನ ಹೆಂಗಿರೋ ರಜತ್ ಅವರು ಕೇಳಲ್ಲ, ಮಂಜಣ್ಣನ ಕೇಳಲ್ಲ ಅಂತ ಗೊತ್ತು. ಸೊ ಅವರಿಬ್ರು ಆ ಕಡೆ ಹೋದ್ರು, ಇನ್ನು ಮಿಕ್ತವ್ರ ಆಪ್ಷನ್ ಆಗಿದ್ರು. ಸೊ ಈ ತರ ಬಿಗ್ ಬಾಸ್ ಅವರು ಬೇಕು ಅಂತ ಕ್ರಿಯೇಟ್ ಮಾಡಿರೋದಂತೂ 100% ನಿಜ, ಅದ್ರಲ್ಲಿ ಏನೇ ಡೌಟ್ ಇಲ್ಲ. ಬಿಗ್ ಬಾಸ್ ಅವರೇ ಡೈರೆಕ್ಟ್ ಆಗಿ ಟೀಮ್ ಡಿವಿಷನ್ ಮಾಡ್ಬೇಕು ಅಂತ ಏನಿಲ್ಲ, ಈ ತರ ಸಿಚುವೇಶನ್ ನೋಡ್ಕೊಂಡು ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಹಂಗೆ ಕ್ರಿಯೇಟ್ ಮಾಡಿದ್ರು. ಸೊ ಎಲ್ಲಾರು ಹೇಳೋ ಪ್ರಕಾರ ಟೀಮು ಬ್ಯಾಲೆನ್ಸಿಂಗ್ ಆಗಿಲ್ಲ, ಒಂದ್ ಹಿಂಗೆ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಬಟ್ ವಾಟ್ ಎವರ್ ಟೀಮು ಡಿವೈಡ್ ಆಗಿದೆ, ಸೊ ಅದನ್ನೇ ನಾವು ಬ್ಲೇಮ್ ಮಾಡ್ತಾ ಕೂತ್ಕೋಬಾರ್ದು. ಇಲ್ಲಿ ಆಟದ ವಿಚಾರಕ್ಕೆ ಬಂದ್ರೆ ಎಸ್, ಅಲ್ಲೂ ಕೂಡ ಫಿಸಿಕಲ್ ಟಾಸ್ಕ್ ನೇ ಕೊಡ್ತಾರೆ, ಬೇಕು ಅಂತ ಕೊಟ್ರೋ ಅಥವಾ ಗೊತ್ತಿಲ್ಲ, ನಾರ್ಮಲ್ ಆಗಿ ಆಲ್ರೆಡಿ ಕ್ರಿಯೇಟ್ ಆಗಿತ್ತು. ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ಇಲ್ಲಿ ಹುಡುಗೂರ್ ಟೀಮಲ್ಲಿ ಬಂದ್ಬಿಟ್ಟು ಎಲ್ಲಾರು ಒಂದು ಎಫರ್ಟ್ ಹಾಕಿದ್ರು ಗುರು, ಅಲ್ಲಿ ಇವರು ಅವರು ಅಂತಲ್ಲ, ರಜತ್ ಮತ್ತೆ ನಮ್ಮ ತ್ರಿವಿಕ್ರಮ್ ರೊಮ್ಯಾನ್ಸ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ನೀವ್ ಇಲ್ಲಿ ಅರ್ಥ ಮಾಡ್ಕೋಬೇಕು, ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ನೀನ್ ಬಾಲ್ ನೋಡು ಗುರು, ನನ್ನೇ ಹಿಡ್ಕೊಂಡಿದ್ದೆ ಅಂತಾರೆ. ಈಗ ರಜತ್ ಅವರು ತ್ರಿವಿಕ್ರಮ್ ಅವ್ರು ಹಿಡ್ಕೊಳ್ತಾನೆ ಬರೀ ಬಾಲ್ ಹಿಡ್ಕಕ್ ಹೋಗಿದ್ರೆ, ತ್ರಿವಿಕ್ರಮ್ ಅವ್ರು ಏನ್ ಸುಮ್ನೆ ನಿಂತ್ಕೊಳ್ತಿಲ್ಲ, ಇಲ್ಲ ಅವ್ರು ಬಾಲ್ ಎತ್ಕೊಂಡು ಓಡ್ತಿದ್ರು. ಸೊ ಇಲ್ಲಿ ರಜತ್ ಅವ್ರು ಮಾಡಿದ್ದು ಕರೆಕ್ಟ್ ಆಗೇ ಇತ್ತು. ಇಲ್ಲಿ ಮಂಜಣ್ಣ ಮತ್ತೆ ಯಾರು ಧನರಾಜ್ ಆಚಾರ್ ಅವರು, ಇಲ್ಲಿ ಆಕ್ಚುಲಿ ತ್ರಿವಿಕ್ರಮ್ ಸ್ಟ್ರಾಂಗ್ ಇದ್ದಾರೆ, ರಜತ್ ಸ್ಟ್ರಾಂಗ್ ಇದ್ದಾರೆ, ಮಂಜಣ್ಣ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಅವ್ರ 3 ಜನ ಕಂಪೇರ್ ಮಾಡಿದ್ರೆ ಯಾರು ಧನರಾಜ್ ಅವರು ಸ್ವಲ್ಪ ಫಿಸಿಕಲಿ ವೀಕೆ ಅಂತ ಹೇಳ್ಬೋದು. ಬಟ್ ಸಖತ್ತಾಗಿ ಪೈಪೋಟಿ ಕೊಟ್ರು. ಮಂಜಣ್ಣ ಓಟಿ ಪ್ಯಾಕೆಟ್ ಕೊಡಿದ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಅದನ್ನ ಯಾವಾಗ್ಲೂ ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಅವರು ಫಿಸಿಕಲಿ. ಸೊ ಇದಾಗಿತ್ತು ಈ ಪ್ರೋಮೋ ರಿವ್ಯೂ ಅಂಡ್ ಎಪಿಸೋಡ್ ರಿವ್ಯೂ. ನಾನು ಆಲ್ರೆಡಿ ಹೇಳ್ದಂಗೆ ಲೈವ್ ಅಲ್ಲೇ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಎಪಿಸೋಡ್ ಮುಗಿತಿದ್ದಂಗೆ ಲೈವ್ಗೆ ಜಾಯ್ನ್ ಆಗಿ 11ಗೆ ಆರ್ ತಪ್ಪಿದ್ರೆ 11:30ಗೆ. ಅಂಡ್ ಇನ್ನೊಂದು ಇಲ್ಲಿ ಯಾರು ರಜತ್ ಮತ್ತೆ ಗೌತಮಿ ನಡುವೆ ಏನ್ ನಡೀತೋ ಅದು ದಿಂಬುಂದಿರ್ಬೋದು. ಇಲ್ಲಿ ಮಂಜಣ್ಣ ಹೆಣ್ಮಕ್ಳು ಅಂತ ಒಂದ್ ತಕೊಂಡು ಮಧ್ಯೆ ಇನ್ವಾಲ್ವ್ ಆಗಿದ್ದಿರ್ಬೋದು. ಹಾಗೆ ಯಾರ್ಯಾರು ಟಾಸ್ಕ್ ಅಲ್ಲಿ ಆಡಿದ್ರು, ಒಂದು ಗೆದ್ದಿದ್ರು ಕೂಡ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕೆಲವ್ರಿಗೆ ಅಪ್ರಿಷಿಯೇಷನ್ ಸಿಗ್ಲಿಲ್ವೇನೋ ಅಂತ ನನಗನ್ನಿಸ್ತು. ಅದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನು ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಟ್ಬಿಡಿ, ಯಾಕೆಂದ್ರೆ ಮುಂದೆ ನನಗೂ ವಿಡಿಯೋ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಸೊ ಅಷ್ಟೇ ಗೈಸ್, ಈ ಪ್ರೋಮೋ ರಿವ್ಯೂ ಹಿಂಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.